ನಮಸ್ತೆ, ವಿಭಿನ್ನ ಅಡುಗೆಗಳು ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೂಪರ್ಬಾದಂತಹ ಒಂದು ಕಿಚನ್ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವು ಸಾಮಾನ್ಯವಾಗಿ ಏನಾದರೂ ಫಂಕ್ಷನ್ ಇದ್ದಾಗ ಕೆಜಿಗಟ್ಟಲೆ ಬೆಳ್ಳುಳ್ಳಿನ ಬಿಡಿಸೋಕ್ಕೆ ಎಷ್ಟೊಂದು ಕಷ್ಟಪಡ್ತೀವಲ್ವ. ಅದರಲ್ಲೂ ಮಹಿಳೆಯರಿಗೆ ಕೈ ಅಥವಾ ಉಗುರಲ್ಲಿ ಏನಾದರೂ ಗಾಯ ಆದರೂ ಅಂದರೆ ಬೆಳ್ಳುಳ್ಳಿ ಎಸ್ಲುಗಳು ಬಿಡಿಸೋದೇ ಒಂದು ತಲೆನೋವಾಗುತ್ತೆ ಅಲ್ವಾ. ಇವಾಗ ಅದಕ್ಕೆ ಒಂದು ಸೂಪರ್ಬಾದಂತಹ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಬಿಸಾಕುವಂಥ ಒಂದು ಊದ್ಬತ್ತಿ ಕಡ್ಡಿಯಿಂದ ಯಾವ ರೀತಿ ಈಸಿಯಾಗಿ ಬೆಳ್ಳುಳ್ಳಿ ಎಸ್ಲುಗಳನ್ನು ಬಿಡಿಸ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಹಾಗಾದರೆ ವಿಡಿಯೋನ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆನ ನಾವು ಹೀಗೆ ಚಾಕು ಸಹಾಯದಿಂದ ತಗೊಳ್ಬೇಕಾಗುತ್ತೆ. ಆದರೆ ಹುಷಾರಾಗಿ ನೀಟಾಗಿ ತಗೊಳ್ಬೇಕು. ನೋಡಿ, ಈ ಥರ ಮೇಲಿನ ಸಿಪ್ಪೆನೆಲ್ಲ ತೆಗೆದಾದ್ಮೇಲೆ ಈ ಥರ ಬೆಳ್ಳುಳ್ಳಿ ಎಸ್ಲುಗಳು ಕಾಣ್ತಾ ಇದೆ ಅಲ್ವಾ, ಅದನ್ನು ನೋಡಿ ಈ ಥರ ಬಿಸಾಕುವಂಥ ಒಂದು ಊದ್ಬತ್ತಿ ಕಡ್ಡಿಯಿಂದ ಈಸಿಯಾಗಿ ಬೆಳ್ಳುಳ್ಳಿ ಎಸ್ಲುಗಳನ್ನು ನೀಟಾಗಿ ತೆಗೆದುಕೊಳ್ಬೋದು. ನೋಡಿ ಯಾವ ರೀತಿ ಎಸ್ಲುಗಳು ಬರ್ತಾ ಇದೆ ಅಂತ. ಈ ಕೆಲಸ ಚಿಕ್ಕ ಮಕ್ಕಳಿಗೂ ಕೊಟ್ಟರು ಈಸಿಯಾಗಿ ಬಿಡಿಸ್ಕೊಡ್ತಾರೆ. ಈಗ ಕೆಜಿಗಟ್ಟಲೆ ಬೆಳ್ಳುಳ್ಳಿನ ಬಿಡಿಸುವಾಗ ಈ ಮೆಥಡ್ನ ಫಾಲೋ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಇದರಿಂದ ಕೈ ಕೂಡ ಸ್ಮೆಲ್ ಬರಲ್ಲ, ಹಾಗೆ ಕೈ ಉಗುರುಗಳಿಗೂ ನೋವಾಗೋದಿಲ್ಲ. ಬಹಳ ಬೇಗವಾಗಿ ಬೆಳ್ಳುಳ್ಳಿ ಎಸ್ಲುಗಳನ್ನು ಬಿಡಿಸ್ಕೊಳ್ಬೋದು. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.